ಕೇಶವಂ ಬಾದರಾಯಣಂ ಸೂತ್ರಭಾಷ್ಯಕೃತೌ ವಂದೇ ಭಗವಂತೌ ಪುನಃ ಪುನಃ. ಓಂ ಸಹನಾವವತು ಸಹನೌ ಭುನಕ್ತು ಸಹ ವೀರ್ಯಂ ಕರವಾವಹೈ ತೇಜಸ್ವಿನಾವಧೀತಮಸ್ತು ಮಾ ವಿದ್ವಿಷಾವಹೈ. ಓಂ ಶಾಂತಿ ಶಾಂತಿ ಶಾಂತಿ. ಸರ್ ನೆನ್ನೆ ಹೇಳಿದ್ದು ಆ ಶ್ಲೋಕ ಟ್ರೈ ಮಾಡೋಣ ಅಂತ ನೀವು ಅದಕ್ಕೆ ಹೇಳಿದ್ರಲ್ಲ, ಬ್ರಹ್ಮಾನಂದ ನಿಧಿ. ಒಂದ್ಸಲ ಹೇಳ್ಬಿಡಿ ಎಲ್ಲ 98 ಇಂದ ನೀವೇ ಹೇಳಿ. ಸರಿ ಸರ್. ಹರಿ ಸಂತನ್ಯೇ ಪ್ರತಿಬಂಧಾಃ ಪುಂಸಃ ಸಂಸಾರಹೇತವೋ ದೃಷ್ಟಾಃ ತೇಷಾಮೇಕಂ ಮೂಲಂ ಪ್ರಥಮ ವಿಕಾರೋ ಭವತ್ಯಹಂಕಾರಃ ಯಾವತ್ ಸ್ಯಾತ್ ಸತ್ಯತ್ ಸಂಬಂಧೋ ಅಹಂಕಾರೇಣ ದುರಾತ್ಮನಾ ತಾವನ್ನ ಲೇಶಮಾತ್ರಾಪಿ ಮುಕ್ತಿವಾರ್ತಾ ವಿಲಕ್ಷಣಾ ಅಹಂಕಾರಗ್ರಹಾನ್ಮುಕ್ತಃ ಸ್ವರೂಪಮುಪಪದ್ಯತೆ ಚಂದ್ರವದ್ವಿಮಲಃ ಪೂರ್ಣಃ ಸದಾನಂದ ಸ್ವಯಂ ಪ್ರಭಃ. ಯೋ ನಾಪುರೇಸೋ ಅಹಮೀತಿ ಪ್ರತೀತೋ ಬುದ್ಧ್ಯಾದಿಕ್ಲುಪ್ತಸ್ತಮಸಾತಿ ಮೂಢಯಾ ತಸ್ಯೈವ ನಿಶ್ಶೇಷತಯಾ ವಿನಾಶೇ ಬ್ರಹ್ಮಾತ್ಮಭಾವ ಪ್ರತಿಬಂಧಶೂನ್ಯಃ. ಬ್ರಹ್ಮಾನಂದನಿಧಿರ್ಮಹೋ ಬಲವತಾ ಅಹಂಕಾರಘೋರಾಹಿನಾ ಸಂವೇಷ್ಟ್ಯಾತ್ಮನಿ ರಕ್ಷ್ಯತೆ ಗುಣಮಯೈ ಯಶ್ಚೈಂದೈಸ್ಥಿಭಿರ್ನ ಸಕ್ತೈಃ ವಿಜ್ಞಾನಾಖ್ಯಮಹಾಸಿನಾದ್ಯುತಿಮತಾ ವಿಚ್ಛಿದ್ಯ ಶ್ರೀರ್ಷತ್ರಯಂ ನಿರ್ಮೂಲ್ಯಾಹಿಮಿಮಂ ವಿಧಿಂ ಸುಖಕರಂ ಧೀರೋನುಭೋಕ್ತುಂ ಕ್ಷಮಃ. ಯಾವದ್ಯಾಕಿಂಚಿದ್ವಿಷ ದೋಷಸ್ಫೂರ್ತಿರಸ್ತಿ ಚೇದ್ದೇಃ ಕಥಾಮಾರೋಗ್ಯಾಯ ಭವೇತ್ ಯದಹಂಕಾರಪಿ ಯೋಗಿನೋ ಮುಕ್ತ್ಯೈ ಅಹಮೋತ್ಯಂತನಿವೃತ್ತ್ಯಾ ತತ್ಕೃತ್ ನಾನಾವಿಕಲ್ಪಸಂಹೃತ್ಯಾ ಪ್ರತ್ಯಕ್ತತ್ವವಿವೇಕದಾಯಮಹಂ ಅಸ್ಮೀತಿ ವಿಂದಂತೆ ತತ್ವಂ. ಅಹಂ ಕರ್ತರ್ಯ ಅಸ್ಮಿನ್ನಹಮಿತಿ ಬರ್ತಾ ಇಲ್ಲ ಸರ್, ಸಾರಿ, ಸಿಗ್ತಾ ಇಲ್ಲ ಸರಿಯಾಗಿ, ಕ್ಯಾಚ್ ಆಗ್ತಾ ಇಲ್ಲ. ಇಲ್ಲಿ ಕೂಡ ಹಿಂದ್ಗಡೆ ಅಂದ್ರೆ ನಿಮ್ಮ ಬುಕ್ ಅಲ್ಲಿ ಅದು ಹೆಂಗ್ ಬರ್ದಾರ ಗೊತ್ತಾಗ್ತಿಲ್ಲ ನನಗೆ. ನೀವು ತೆಲುಗು ಓದ್ತಾರಲ್ವಾ? ಹಾ ಸರ್. ಅದು ಯಾವದ್ಯಾ ಹಿಂದ್ಗಡೆ 203 ಯಾವದ್ವಾ ಯಾವದ್ವಾ ಯತ್ಕಿಂಚಿತ್ ದೋಷ ಸ್ಫೂರ್ತಿ ರಸ್ತಿ ದೇಹೇ. ಅದು ಯಾವತ್ತು ಭಾವತ್ತು ಎರಡು ಒಂದೇ ತರ ಕಾಣಿಸ್ತಾ ಇದೆ ಸರ್, ಅದಕ್ಕೆ ಸುಮಾರು ಕೆಲವೊಂದು ಮಿಸ್ಟೇಕ್ ಮಾಡಿದ್ರಿ. ನಾನು ಅದಕ್ಕೆ ನಿಮ್ ಬುಕ್ ಅಲ್ಲಿ ಅದು ಏನೋ ಬೇರೆ ಇರ್ಬೇಕು. ಹೌದು ಸರ್, ಕೆಲವೊಂದು ಪ್ರಿಂಟಿಂಗ್ ಅಲ್ಲಿ ನಂದು ಮಿಸ್ಟೇಕ್ಸ್ ಇದೆ, ಕೆಲವೊಂದು ಪ್ರಿಂಟಿಂಗ್ ಅಲ್ಲಿ ಮಿಸ್ಟೇಕ್ಸ್ ಇದೆ. ಇವಾಗ ನೋಡಿಕೊಳ್ಳಿ, ಮಾಡಿಕೊಳ್ಳಿ. ಇಲ್ಲಿಂದ ಓದ್ತೇನೆ ನಾನು. ಸರಿ ಸರ್.
ಯಾವದ್ವಾ ಯತ್ಕಿಂಚಿದ್ವಿಷ ದೋಷಸ್ಫೂರ್ತಿರಸ್ತಿ ಚೇತ್ ದೇಹೇ ಕಥಮಾರೋಗ್ಯಾಯ ಭವೇತ್ ತದ್ವತ್ ಹಂತಾಪಿ ಯೋಗಿನೋ ಮುಕ್ತೈಃ ಅಹಮತ್ಯಂತ ನಿವೃತ್ಯ ತತ್ಕೃತ ನಾನಾ ವಿಕಲ್ಪ ಸಂವೃತ್ಯಾಂ ಪ್ರತ್ಯಕ್ ತತ್ವವಿವೇಕಾದಯಂ ಅಹಂ ಅಸ್ಮೀತಿ ವಿಂದತೆ ತತ್ವಂ ಅಹಂಕಾರೇ ಕರ್ತೃಃ ಅಹಮಿತಿ ಮತಿಂ ಮುಂಚ ಸಹಸಾ ವಿಕಾರಾತ್ಮನಾತ್ಮ ಪ್ರತಿಫಲಜುಷಿ ಸ್ವಸ್ಥಿತಿಮುಷೀಂ ಯತ್ ಯತ್ ಅಧ್ಯಾಸಾತ್ ಪ್ರಾಪ್ತ ಅಂತಾನೆ ಹೇಳ್ಬೋದು. ಯದಧ್ಯಾಸಾತ್ ಪ್ರಾಪ್ತ ಜನಿ ಮೃತಿ ಜರಾ ದುಃಖ ಬಹುಲ ಪ್ರತಿಶ್ಚಿನ್ಮೂರ್ತೆ ಸ್ತವ ಸುಖತನೋ ಸಂಸ್ಕೃತಿರಿಯಂ ಸದೈಕರೂಪಸ್ಯ ಚಿದಾತ್ಮನೋ ವಿಭೋಃ ಆನಂದಮೂರ್ತೆ ಅನವದ್ಯ ಕೀರ್ತೆ ನೈವಾನ್ಯಥಾ ಕ್ವಾಪ್ಯ ವಿಕಾರಿಣಸ್ತೆ ವಿನಾಹಮತ್ಯಾಸ ಮುಮುಷ್ಯ ಸಂಸ್ಕೃತಿಃ ತಸ್ಮಾದಹಂಕಾರಮಿಮಂ ಸ್ವಶತ್ರುಂ ಭೋಕ್ತುರ್ ಗಲೇ ಕಂಠಕವತ್ ಪ್ರತೀತಂ ವಿಚ್ಛಿದ್ಯ ವಿಜ್ಞಾನಮಹಾಸಿನಾ ಸ್ಫುಟಂ ಭುಂಕ್ಷ್ವಾತ್ಮ ಸಾಮ್ರಾಜ್ಯ ಸುಖಂ ಯಥೇಷ್ಟಂ ತತೋ ಅಹಮಾದೇಹಿ ವಿನಿವರ್ತ್ಯ ವೃತ್ತಿಂ ಸಂತ್ಯಕ್ತರಾಗಃ ಪರಮಾರ್ಥಲಾಭಾತ್ ತೂಷ್ಣೀಂ ಸಮಾಸ್ವ ಆತ್ಮಸುಖಾನುಭೂತ್ವಾ ಪೂರ್ಣಾತ್ಮನ ಬ್ರಹ್ಮಣಿ ನಿರ್ವಿಕಲ್ಪಃ ಸಮೂಲಕೃತೋಪಿ ಮಹಾನಹಂ ಪುನಃ ಉಲ್ಲೇಖಿತಸ್ಯಾದ್ಯದಿ ಚೇತಸಾ ಕ್ಷಣಂ ಸಂಜೀವ್ಯ ವಿಕ್ಷೇಪ ಶತಂ ಕರೋತಿ ನಭಸ್ವತಾ ಪ್ರಾವೃಷಿ ವಾರಿದೋ ಯಥಾ. ಯಾವುದೋ ಒಂದು ಪುರಾಣ ಇದ್ದಂಗಾಗತ್ತೆ ನನಗೆ ರಾಗಗಳು. ಈಗ 309 ಮಾಡ್ಬೇಕಲ್ರಿ ಶ್ಲೋಕ? ಹೌದು ಸರ್. ಸಮೂಲ ಕೃತೋ ಅಪಿ ಮಹಾನ್ ಅಹಂ ಪುನಃ ಉಲ್ಲೇಖಿತಃ ಸ್ಯಾದ್ ಯದಿ ಚೈತಸಾ ಕ್ಷಣಂ ಸಂಜೀವ್ಯ ವಿಕ್ಷೇಪ ಶತಂ ಕರೋತಿ ನಭಸ್ವತ ಪ್ರಾವೃಷಿ ವಾರಿಧೋ ಯಥಾ. ಆಚಾರ್ಯ ಶಂಕರರಿಗೆ ಈ ಅಹಂಕಾರದ ಬೇರುಗಳು ಎಷ್ಟು ಗಟ್ಟಿಯಾಗಿದ್ದಾವೆ ಅಂತಕ್ಕಂಥದ್ದು ಆ ಅಹಂಕಾರವನ್ನ ದಾಟಿರ್ತಕ್ಕಂಥವ್ರಿಗೇನೆ ಗೊತ್ತಾಗತ್ತದು. ಆದ್ರೆ ದಾಟುವಾಗ ಏನೋ ಅವ್ರಿಗೆ ಅದೆಲ್ಲ ಕಾಣಿಸಿಕೊಂಡಿರ್ತಕ್ಕಂಥದ್ದನ್ನ ನಾವು ಇನ್ನೂ ಅದರ ಹತ್ರಕ್ಕೆ ಹೋಗಿಲ್ಲಲ್ವ. ಹಾಗಾಗಿ ನಮಗೆ ಲೋಕದಲ್ಲಿ ಇರುವಂತಹ ಜಗತ್ತಿನಲ್ಲಿರುವಂತಹ ಕ್ರಿಯೆಗಳನ್ನ, ಘಟನೆಗಳನ್ನ, ಪಕ್ಷಿಗಳನ್ನ, ಪ್ರಾಣಿಗಳನ್ನ, ನದಿಗಳನ್ನ, ಭೂಮಿಯನ್ನ, ಮಳೆಯನ್ನ, ಮೋಡವನ್ನ, ಮಿಂಚು, ಗುಡುಗು, ಸೂರ್ಯ, ಚಂದ್ರ, ಈ ರೀತಿಯಾಗಿ ಈ ಎಲ್ಲ ಕಣ್ಣಿಗೆ ಕಾಣಿಸುವಂತಹ ಮತ್ತು ಕ್ರಿಯಾ ರೂಪದಲ್ಲಿ ನಮಗೆ ಅನುಭವಕ್ಕೆ ಬರ್ತಕ್ಕಂತಹ ಈ ಘಟನಾವಳಿಗಳನ್ನ ತಗೊಂಡು ಅನೇಕ ರೀತಿಯಾಗಿ ಹೇಗೆ ಅದು ಮಗು ಊಟ ಮಾಡೋದ್ರಿಂದ ನನಗೆ ಶಕ್ತಿ ಬರುತ್ತೆ ಅಂತಕ್ಕಂಥದ್ದು ಗೊತ್ತಿರ್ಲಾರ್ದೆ ಎಷ್ಟು ಹಠ ಮಾಡದೇ ಇರುವಾಗ ತಾಯಿಯಾಗಿರುವಳು ಅನೇಕ ಬಗೆಯಾಗಿ ಹೇಗಾದ್ರೂ ಮಾಡಿ ಅದಕ್ಕೆ ಊಟ ಮಾಡಿಸ್ಬೇಕು ಅನ್ನುವಂತಹ ಒಂದು ಪ್ರೀತಿ ನಾವು ಏನು ಕಾಣ್ತೀವಿ, ಪ್ರೀತಿಯಾಗಿ ಒಂದು ಸೆಕೆಂಡು ಬಂದಿದ್ದೇಳ್ರಿ.
ಇದೆಯಾ? ಯಾರು ಬರ್ ಮಾತಾಡಿ. ಎಸ್ ಸರ್. ಹೀಗೆ ಆ ಮಗುವಿಗೆ ಏನಾದ್ರೂ ಮಾಡಿ ಆ ಆಹಾರವನ್ನ ತಿನ್ನಿಸ್ಬೇಕು ಅನ್ನುವಂತಹ ಸಂಕಲ್ಪನದಕ್ಕಿಂತನೂ ಕಾರುಣ್ಯ, ಜೀವ ಕಾರುಣ್ಯ ಅಂತ ಒಂದು ಪದ ಇದೆ. ನಿಜಗುಣ ಶಿವಯೋಗಿಗಳು ಜೀವ ಕಾರುಣ್ಯ ಸ್ಥಳ ಅಂತ ಒಂದು ಮಾಡಿದ್ದಾರೆ. ಜೀವ ಕಾರುಣ್ಯ ಸ್ಥಳದಲ್ಲಿ ಆ ಜಗತ್ತು ನಿಯಾಮಕನಾಗಿರ್ತಕ್ಕಂತಹ ಪರಮಾತ್ಮನಿಗೆ ಪ್ರತಿಯೊಂದು ಜೀವಿಗಳ ಮೇಲೆ ಎಂತಹ ಒಂದು ಕಾರುಣ್ಯ ಇದೆ. ಅಂತಹ ಕರುಣಾಮೂರ್ತಿಯಾಗಿರ್ತಕ್ಕಂಥವನು ನೀನು, ನಾನು ಇಷ್ಟು ಬೇಡಿಕೊಳ್ತಾ ಇದ್ದೀನಿ, ನನಗೆ ಯಾಕೆ ನೀನು ಕರುಣೆ ತೋರ್ತಾ ಇಲ್ಲ ಅಂತ ಭಗವಂತನನ್ನ ತಮ್ಮದೇ ಆಗಿರ್ತಕ್ಕಂತಹ ಒಂದು ಪ್ರೀತಿಯಿಂದ ಮತ್ತೆ ಅವನನ್ನ ಗುಣಗಾನ ಮಾಡಿ ಅವನನ್ನ ಹೊಗಳಿ, ನಾನು ಏನು ಕಿಂಚಿತ್ತು ಸ್ವಲ್ಪ ದೋಷ ಮಾಡಿದ್ದೀನಿ, ಹಾಗಾಗಿ ನನ್ನ ಸಣ್ಣ ದೋಷವನ್ನ ಮರೆಮಾಡಿ ಯಾಕೆ ನನಗೆ ನೀನು ಮುಕ್ತಿ ಕೊಡ್ತಾ ಇಲ್ಲ ಅಂತ ಶಿವಕಾರುಣ್ಯ ಸ್ಥಳದಲ್ಲಿ ನಿಜಗೊಂಡು ಬಹಳ ಅದ್ಭುತವಾಗಿರ್ತಕ್ಕಂತಹ ಸ್ತುತಿ ರೂಪದಲ್ಲಿ ವರ್ಣನೆ ಮಾಡಿದ್ದಾರೆ. ಹಾಗೆ ಆ ಶಿವನ ಅವತಾರವಾಗಿರ್ತಕ್ಕಂತಹ ಶಂಕರರು ಯಾರು ಈ ಮುಕ್ತಿ ಎನ್ನುವಂತಹ ಸಾಮ್ರಾಜ್ಯವನ್ನ, ಸುಖದ ನಿಧಿಯನ್ನ ಅರಿಸಿಕೊಂಡು ಬರ್ತಾರೆ, ಅವರ ಎಲ್ಲರ ಮೇಲೆ ಕರುಣೆ ಇಟ್ಟು ಈ ಶ್ಲೋಕದಲ್ಲಿ ಅಹಂಕಾರವನ್ನ ಮತ್ತೊಂದು ರೀತಿಯಾಗಿ ನಮಗೆ ತೋರಿಸ್ತಾ ಇದ್ದಾರೆ. ನಿನ್ನೆ ಶ್ಲೋಕದಲ್ಲಿ ನೋಡಿದ್ವಿ, ಮೃಷ್ಟಾನ್ನ ಭೋಜನ ಎದುರಿಗಿದ್ದಾಗಲೂ ಕೂಡ ನಾಲಿಗೆ ಮೇಲೆ ಇಟ್ಟುಕೊಂಡ್ರೂ ಕೂಡ ಗಂಟಲಿನಲ್ಲಿ ಒಂದು ಋಣ ಅಂದ್ರೆ ಹುಣ್ಣು ಇರುವಾಗ ಅದು ಹೇಗೆ ಆಹಾರವನ್ನ ತಿನ್ಲಿಕ್ಕೆ ಬಿಡದಿಲ್ವೋ, ಆ ಋಣ ಹೆಂಗ ಅಡ್ಡಿ ಆಗುತ್ತೋ ಹಾಗೆ ಆ ಮುಕ್ತಿ ಎನ್ನುವಂತಹ ಸಾಮ್ರಾಜ್ಯವನ್ನ ಪಡೆದುಕೊಳ್ಳಲಿಕ್ಕೆ ಈ ಅಹಂಕಾರ ಅನ್ನುವಂತಹದ್ದು ಅಡ್ಡಿ ಮಾಡುತ್ತೆ ಅಂತ ನಿನ್ನೆ ನಮಗೆ ತಿಳಿಸಿದ್ರು. ಇವತ್ತು ಇನ್ನೊಂದು ರೀತಿಯಾಗಿ ಉದಾಹರಣೆ ಕೊಡ್ತಾ ಇದ್ದಾರೆ. ನಭಸ್ವತ ಅಂತಾರ ಅವರು ಕೆಳಗಡೆ. ನಭಸ್ವತ ಪ್ರಾಹುರುಷಿ ವಾರಿಧೋ ಯಥಾ ಅಂದ್ರೆ ಆಕಾಶದಲ್ಲಿ ವಾರಿಧೋ ಅಂದ್ರೆ ಮೋಡಗಳು ಕಟ್ಟಿಕೊಳ್ತವೆ. ಯಾವುದರಿಂದ ಕಟ್ಟಿಕೊಳ್ತವೆ? ಅದಕ್ಕೆ ಪೂರಕವಾಗಿರ್ತಕ್ಕಂಥ ಗಾಳಿಯಿಂದ ಮೋಡಗಳು ಒಂದಕ್ಕೊಂದು ಸೇರಿ ಘನೀಭೂತವಾಗಿ, ಅದಕ್ಕೆ ಪೂರಕವಾಗಿರ್ತಕ್ಕಂಥ ಗಾಳಿ ಬೀಸ್ತೆ ಅಂತಂದ್ರೆ ಅವಾಗ ಆ ಮೋಡ ಕರಗಿ ಮಳೆಯಾಗಿ ಭೂಮಿಗೆ ಬರುತ್ತೆ. ಮತ್ತೆ ಒಂದು ಪಕ್ಷ ಇದನ್ನ ಎರಡು ರೀತಿಯಾಗಿ ನೋಡ್ಬೋದು ನಾವು. ಹೇಗಂತಂದ್ರೆ ಗಾಳಿನೇ ಮೋಡಗಳನ್ನೆಲ್ಲ ಕಲೆಕ್ಟ್ ಮಾಡ್ಕೊಂಡ್ಬಿಟ್ಟು ಘನೀಭೂತ ಮಾಡಿ ಮಳೆ ಬರುತ್ತೆ. ಅದೇ ರೀತಿಯಾಗಿ ಈ ಶ್ರವಣ ಮನನ ನಿಧಿಧ್ಯಾಸನ ಅನ್ನುವಂತಹ ಒಂದು ಪ್ರಕ್ರಿಯೆಯಿಂದ ಈ ಜ್ಞಾನ ಎನ್ನುವಂತಹ ಗಾಳಿ ನಮ್ಮ ಒಳಗಡೆಗೆ ಬೀಸಿ ಅದನ್ನ ಸೇರಿಸ್ಕೊಂಡು ಈ ಏನು ಮಳೆ ಹೆಂಗ ಭೂಮಿಗೆ ಬರುತ್ತೋ ಹಾಗೆ ಈ ಜ್ಞಾನಾಮೃತ ಮನಸ್ಸನ್ನ ಪ್ರವೇಶ ಮಾಡಲಿಕ್ಕೆ ಪ್ರಯತ್ನ ಪಡುತ್ತೆ. ಆದ್ರೆ ಏನಾಗತ್ತೆ, ಇದ್ದಕ್ಕಿದ್ದಂಗೆ ಆ ಗಾಳಿ ಬಿರುಗಾಳಿ ಆಗಿಬಿಡುತ್ತ. ಬಿರುಗಾಳಿ ಆಯ್ತಂತಂದ್ರೆ ಅದೇನ್ ಮಾಡ್ಬಿಡುತ್ತೆ, ಇಡೀ ಮೂಡನ್ನೆಲ್ಲ ಚದುರಿಸ್ಬಿಟ್ಟು ಆಯ್ತು ಎಲ್ಲನ ದಿಕ್ಕಿಗೆ ಚಲಿಸ್ಬಿಡ್ತದೆ. ದಿಕ್ಕಪಾಲ್ ಅಂತ ಕರಿತೀವಿ ನಾವು.
ಅಂದ್ರೆ ಎಲ್ಲ ದಿಕ್ಕಿಗೆ ಓಡಿ ಬಿಡ್ತಾವ ಮೋಡಗಳು. ಮತ್ತೆ ಏನ್ ಮಾಡುತ್ತೆ ಗಾಳಿ ಬೇಕಂತಂದ್ರೆ ಮತ್ತೆ ಎಲ್ಲ ಮೋಡಗಳನ್ನ ಕಲೆಕ್ಟ್ ಮಾಡಿಬಿಟ್ಟು ಮತ್ತೆ ಪುನಃ ಅದು ಮಳೆ ಬರುವಾಗಿ ಮಾಡೋ ಶಕ್ತಿನೂ ಕೂಡ ಇದೆ. ಅದೇ ರೀತಿಯಾಗಿ ಈ ಅಹಂಕಾರ ಅಂತಕ್ಕಂಥದ್ದು ನಮ್ಮ ಒಳಗಡೆಗೆ, ನಾವು ಅಹಂಕಾರವನ್ನ ಶಾಸ್ತ್ರದಿಂದ ಬುಡಸಹಿತ ತೆಗೆದಾಕಿದ್ರೂ ಕೂಡ ಸಮೂಲ ಕೃತ್ತೋ ಅಪಿ ಮಹಾನ್ ಅಹಂ. ಮಹಾನ್ ಅಹಂ ಅಂದ್ರೆ ಮಹಾಬಲಿಷ್ಠವಾಗಿರ್ತಕ್ಕಂತಹ ಈ ಅಹಂಕಾರವನ್ನ ಅನೇಕ ರೀತಿಯಾಗಿರ್ತಕ್ಕಂತಹ ಉದಾಹರಣೆಗಳ ಮೂಲಕ, ನಮ್ಮ ಅನುಭವದ ಮೂಲಕ ನಾವು ಅದನ್ನೇನ್ ಮಾಡಿದ್ವಿ, ಅದನ್ನ ನಮಗೆ ನಾಶ ಅನ್ನುವ ರೀತಿಯಲ್ಲಿ ನಾವು ಅದನ್ನ ತೆಗೆದುಹಾಕಿದ್ದೀವಿ. ಆದರೆ ಅಲ್ಲೆಲ್ಲೆಲ್ಲಿ ಚೆದರಿರ್ತಕ್ಕಂಥದ್ದು ಹೆಂಗ ಪುನಃ ಮತ್ತೊಂದು ಗಾಳಿ ಬಂದ್ಬಿಟ್ರೆ ಹೆಂಗ ಪುನಃ ಸೇರಿಕೊಳ್ತದೋ, ಉಲ್ಲೇಖಿತ ಸ್ಯಾತ್ ಯದಿ ಚೇತಸ ಕ್ಷಣಂ. ಅಹಂಕಾರವನ್ನ ನಿರ್ಮೂಲ ಮಾಡಿಬಿಟ್ಟಿದ್ರಿ, ಆದ್ರೆ ಅಹಂಕಾರ ಅದರ ಸಂಸ್ಕಾರ ಅಹಂಕಾರ ಈಗ ಬೇರೆ ಸಮೇತ ಇಲ್ಲ. ಆದರೆ ಅದರ ಫಲಗಳು ಎಲ್ಲಿದೆವ ಅಂತಂದ್ರೆ, ಅದರ ಫಲಗಳು ಸ್ಮೃತಿಯಲ್ಲಿ, ಅಂದ್ರೆ ಸ್ಮೃತಿ ಅಂದ್ರ ನಮ್ಮ ಮೆಮೊರಿ ಬಾಕ್ಸ್ ಅಂತ ಕರಿತೀವಲ್ಲ, ಆ ಮೆಮೊರಿ ಬಾಕ್ಸ್ ಅಲ್ಲಿ ಇದಾವೆ. ಹೆಂಗ ಗಾಳಿಗೆ ಹಾರಿಕೊಂಡಿರ್ತಕ್ಕಂಥ ಮೋಡಗಳು ಮತ್ತೆ ಪುನಃ ಮತ್ತೊಂದು ಗಾಳಿ ಬೀಸಿದಾಗ ಮತ್ತೆ ಪುನಃ ಬಂದು ಹೆಂಗ್ ಸೇರ್ಕೊಳ್ತವೋ, ಅದೇ ರೀತಿಯಾಗಿ ನಾಶವಾಗಿರ್ತಕ್ಕಂಥ ಅಹಂಕಾರದ ವೃತ್ತಿಗಳು ನಮ್ಮ ಮೆಮೊರಿ ಬಾಕ್ಸ್ ಅಲ್ಲಿ ಇರ್ತವೆ. ಸ್ವಲ್ಪ ನಾವು ಯಾಮಾರಿ ಬಿಟ್ಟು ಅಂತಂದ್ರೆ ಮತ್ತೆ ಮೋಡಗಳು ಹೆಂಗ ಕಲೆಕ್ಟ್ ಆಗಿಬಿಟ್ಟು ಮಳೆ ಬರ್ತದೋ, ಅದೇ ರೀತಿಯಾಗಿ ಅಹಂಕಾರ ಅಂತಕ್ಕಂಥದ್ದು ಏನ್ ಮಾಡ್ತದೆ, ಸಂಜೀವ್ಯ ವಿಕ್ಷೇಪ ಶತ ಮತ್ತೆ ಸಾವಿರ 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 ಯೋಚನೆಗಳನ್ನ ಹುಟ್ಟಿಸ್ಬಿಡ್ತದೆ ಅದು. ಶತಂ ಕರೋತಿ ವಿಕ್ಷೇಪ ಶತಂ ಕರೋತಿ. ವಿಕ್ಷೇಪ ಅಂತಂದ್ರ ಮತ್ತೆ ತಪ್ಪು ಅಭಿಪ್ರಾಯಗಳನ್ನ, ನೂರಾರು ಯೋಚನೆಗಳನ್ನ, ಸತ್ತಿರ್ತಕ್ಕಂಥವು ಸಂಜೀವ್ಯ. ಮಹಾಭಾರತ ಇದು ರಾಮಾಯಣದಲ್ಲಿ ಬಂತಲ್ವಾ, ಸಂಜೀವಿನಿ ಪರ್ವತ ಅಂತ ಒಂದು. ಸೊ ಲಕ್ಷ್ಮಣ ಯುದ್ಧದಲ್ಲಿ ಮೂರ್ಛೆ ಹೋಗಿಬಿಡ್ತಾನೆ. ಮೂರ್ಛೆ ಹೋದಾಗ, ಮೂರ್ಛೆ ಅಂದ್ರೇನು, ಅವನು ಸತ್ತೇ ಇಲ್ಲ, ಏನು ಬದುಕಿಲ್ಲನೋ ಅಷ್ಟು ಮಟ್ಟಿಗೆ ಅಷ್ಟು ಸೊ ಇದಾಗಿ ಬಿಡ್ತಾನೆ, ಸತ್ತೇ ಇರ್ತಾನೆ ಅಂತ ಹೇಳ್ತಾರೆ. ಅವಾಗ ಏನ್ ಮಾಡ್ತಾನೆ ಆಂಜನೇಯ, ರಾಮನಿಗೆ ಗೊತ್ತಿರ್ತದ ಸಂಜೀವಿನಿ ಮಣಿಯಿಂದ ಮತ್ತೆ ಏನೇನ್ ಮಾಡ್ಬೋದು, ಬದುಕಿಸ್ಬೋದು ಅಂತೇಳಿ. ಅದಕ್ಕೆ ಆಂಜನೇಯ ಹೇಳ್ತಾನೆ, ಆಂಜನೇಯ ಏನ್ ಮಾಡ್ತಾನೆ, ತಗೊಂಡ್ ಬಂದು ಬೆಟ್ಟನೆ ತಗೊಂಡು ಬಂದು ಮತ್ತೆ ಪುನಃ ಹೆಂಗ ಲಕ್ಷ್ಮಣನ ಬದುಕಿಸ್ತಾರೋ ಅದೇ ರೀತಿಯಾಗಿ ನಮ್ಮ ಒಳಗಡೆಗೆ ಸೂಕ್ಷ್ಮ ರೂಪದಲ್ಲಿ ಸೇರ್ಕೊಂಡಿರ್ತಕ್ಕಂತಹ ಈ ಥಾಟ್ಸ್ಗಳು ಯಾವಾಗ ಸ್ವಲ್ಪ ನಾವು ಮರ್ತು ಬಿಟ್ವಿ ಅಂತಂದ್ರೆ ಅವು ಮತ್ತೆ ಪುಟ್ಟಗೆದ್ದು ಬಿಡ್ತವೆ, ಜೀವರೂಪ ಪಡ್ಕೊಂಡ್ಬಿಡ್ತವೆ. ಸತ್ವ ಅಂದ್ರೆ ಸತ್ಯವಾಗಿ ಮತ್ತೆ ಪ್ರಕಟ ಆಗಿ ಬಿಡ್ತವೆ. ಎಷ್ಟು ವಿಕ್ಷೇಪ ಶತಂ ಕರೋತಿ, ಮತ್ತೆ ನೂರಾರು ಯೋಚನೆಗಳು ಬಂದ್ಬಿಡ್ತವೆ. ಎಂತಹ ಬ್ಯೂಟಿಫುಲ್ ಆಗಿರತಕ್ಕಂಥ ಎಕ್ಸಾಂಪಲ್ ಕೊಟ್ಟಿದ್ದಾರೆ ನೋಡಿ. ಆ ಕಾರಣದಿಂದ ನಾವು ಏನೋ ಒಂದಿಷ್ಟು ತಿಳ್ಕೊಂಡಿದ್ದೀವಿ, ಇನ್ಮೇಲೆ ನಾವು ಯಾಮಾರೋದಿಲ್ಲ, ನಮಗೆಲ್ಲ ಚೆನ್ನಾಗಿ ಗೊತ್ತಿದೆ ಅಂತ ನಾವೇನಾದ್ರೂ ಒಂದು ಕ್ಷಣ ಅನ್ಕೊಂಡ್ಬಿಟ್ವಿ ಅಂತಂದ್ರೆ ಆ ಅನ್ಕೊಳ್ಳೋದ್ರಲ್ಲೇನೆ ಹುಟ್ಟಿ ಬಿಡ್ತಾವ ನೂರಾರು ಬೀಜಗಳು, ಅಹಂಕಾರದ ಮರಿಗಳು. ಅವೇನ್ ಮಾಡ್ತಾವ, ಮತ್ತೆ ರಕ್ತ ಬೀಜದ ತರ. ರಕ್ತ ಬೀಜ ಗೊತ್ತಲ್ವಾ, ದೇವಿ ಪುರಾಣದಲ್ಲಿ ಬರುತ್ತೆ. ರಕ್ತ ಬೀಜ ಅಂತಕ್ಕಂಥ ಒಬ್ಬ ರಾಕ್ಷಸ, ಅವನಲ್ಲಿ ಏನು ಒಂದು
ವಿಶೇಷ ಇತ್ತಂತಂದ್ರೆ, ಅವಳು ಶಾಂಭವಿ ಅವನನ್ನ ಖಡ್ಗದಿಂದ ಹೊಡಿತಾಳ. ಹೊಡೆದಾಗ ಆ ಖಡ್ಗದ ಏಟಿನಿಂದ ಅವನ ಒಂದು ಭಾಗ ಕತ್ತರಿಸಿ ರಕ್ತ ಭೂಮಿಗೆ ಬೀಳುತ್ತೆ. ಆದರೆ ಆಶ್ಚರ್ಯಕರ ಸಂಗತಿ ಏನಂತಂದ್ರೆ, ಆ ರಕ್ತದಲ್ಲಿ ಏನಿರ್ತದಂತಂದ್ರೆ ಒಂದೊಂದು ಹನಿ ರಕ್ತನೂ ಕೂಡ ಮತ್ತೆ ಒಬ್ಬ ರಕ್ತಾಸೂರನಾಗಿ ಉಟ್ಕೊಂಡ್ಬಿಡ್ತಾರೆ ಅಂತ. ರಕ್ತ ಬೀಜನ ತರ ಉಟ್ಕೊಂಡ್ಬಿಡ್ತಾರೆ. ಒಬ್ಬವನ್ನ ನಾಶ ಮಾಡಕ್ ಹೋಗಿ ಈಗ ಅವನ ಬಾಡಿಯಿಂದ ಎಷ್ಟು ರಕ್ತ, ದೇಹದಿಂದ ಎಷ್ಟು ರಕ್ತ ಬಿಡ್ತದೋ ಅಷ್ಟು ರಕ್ತಾಸುರರು, ರಕ್ತ ಬೀಜಾಸುರರು ಉಟ್ಕೊಂಡ್ಬಿಡ್ತಾರೆ. ಅದೇ ರೀತಿ ಈ ಅಹಂಕಾರ ಅಂತಕ್ಕಂಥದ್ದು ಒಂದು ಕ್ಷಣ ನಾವು ಏನಾದರೂ ಮರ್ತು ಬಿಟ್ಟು ಅಂತಂದ್ರೆ ಆ ಕ್ಷಣದಲ್ಲಿ ಮತ್ತೆ ಅದೇನ್ ಮಾಡುತ್ತೆ ಅಂತಂದ್ರೆ ನೂರಾರು ಯೋಚನೆಗಳನ್ನು ಹುಟ್ಟಿಸ್ಬಿಡ್ತದೆ. ರಕ್ತ ಬೀಜ ಅಂದ್ರೆ ಮತ್ತೆ ಯಾರೆಲ್ಲ ರಾಕ್ಷಸಲ್ಲ, ಈ ನಮ್ಮ ಮನಸ್ಸೇ ರಕ್ತ ಬೀಜ ಅಂತ. ಈಗ ನೋಡಿ, ನೀವು ಒಂದು ಸ್ವಲ್ಪ ಸಂಸಾರಿಗಳನ್ನು ಮಾತಾಡಿಸ್ಬಿಡಿ, ಸ್ವಲ್ಪ ಸಾಕು. ಏನು ಊಟ ಅಂತಿಷ್ಟು ಕೇಳ್ಬಿಟ್ರೆ ಸಾಕು. ಒಂದು ಊಟ ಹೇಳೋದಕ್ಕೆ ಅವರು ಎಷ್ಟಂದ್ರೆ ನಿಮ್ ತಲೆ ಒಳಗಡೆ ಒಂದು 100 ಥಾಟ್ಸ್ ತಂದ್ಬಿಡ್ತಾರೆ ಅವರು. ಎಷ್ಟು ಒಂದು ಊಟ ಆಯ್ತಾ ಅಂತಿಷ್ಟು ಕೇಳ್ಬಿಟ್ರೆ ಸಾಕು. ಅಯ್ಯೋ ಊಟ, ನಮ್ಮನೆಲ್ಲ ಒಬ್ಳು ಇದ್ದಾಳೆ ಮೂದೇವಿ, ಅವಳು ನನ್ನ ಊಟ ಮಾಡಕ್ ಬಿಡ್ತಾಳ ಅಂತಿಷ್ಟು ಹೇಳ್ಬಿಟ್ಟು ಸಾಕು. ಅದನ್ನ ಎಷ್ಟು ದೊಡ್ಡದು ಮಾಡಿಬಿಡ್ತಾರೆ ಅಂತಂದ್ರೆ ಆಯ್ತು, ಅದನ್ನ ಹಿಗ್ಸ್ಬಿಡ್ತಾರೆ. ಅದನ್ನ ಅವಾಗ ಏನಾಗುತ್ತೆ, ಅವ್ರೇನೋ ಅವ್ರದ್ದು ಮಾತಾಡಿಕಂತ ಹೋಗ್ತಾರೆ, ಆದ್ರೆ ನಿಮ್ಮೊಳಗಡೆಗೆ ಆ ಥಾಟ್ಸ್ಗಳು ನಿಮ್ಮವಾಗಿರ್ತಕ್ಕಂತಹ ಭಾವನೆಗಳನ್ನ ಕೆರಳಿಸ್ಬಿಡ್ತವೆ. ಯಾರು ಹಿಂದೆ ಇದ್ರು ಕೂಡ ನಿಮ್ಗೆ ಯಾರೋ ಪಕ್ಕದವರು ಸಹಿತ ಹಂಗ ಕಾಣಂಗ್ ಮಾಡಿಬಿಡ್ತಾವು. ಯಾಕಂದ್ರೆ ಯದ್ಭಾವಂ ತದ್ಭವತಿ ಅಂತ. ನೀವು ಯಾವ ಯೋಚನೆಯಿಂದ ನೋಡ್ತೀರಿ ಹಾಗೆ ಜಗತ್ತು ಕಾಣುತ್ತೆ ಅಂತ. ಅರ್ಜುನ ಯುದ್ಧದಲ್ಲಿ ಶತ್ರುಗಳನ್ನಾಗಿ ನೋಡಬೇಕು, ಆದ್ರೆ ಅವನು ಶತ್ರುಗಳನ್ನಾಗಿ ನೋಡೋದ್ ಬದಲು ಆಚಾರ್ಯ, ಪಿತರ, ಪುತ್ರ, ಮಾತುಲಾಹ, ಶ್ವಶುರಾಹ, ಪೌತ್ರಾಹ ಅಂತ ಶುರು ಮಾಡ್ಕೊಂಡ್ಬಿಡ್ತಾನೆ. ಏನದು, ತನ್ನ ಒಳಗಡೆ ಇರ್ತಕ್ಕಂತಹ ಶತ್ರುಗಳನ್ನ ಒಂದೇ ಯುದ್ಧ ಭೂಮಿಯಲ್ಲಿ ನಿಂತುಕೊಂಡಾಗ ಶತ್ರುಗಳ ತರ ನೋಡ್ಬೇಕಾಗಿತ್ತು. ಅದ್ರ ಶತ್ರುಗಳ ತರ ನೋಡದೆ ತನ್ನ ಮನಸ್ಸಿನಲ್ಲಿರ್ತಕ್ಕಂಥ ಭಾವನೆಯಿಂದ ವ್ಯಕ್ತಿಯನ್ನ ನೋಡಿಬಿಡ್ತಾನೆ. ಅವಾಗ ಏನಾಗುತ್ತೆ, ಎಲ್ಲವೂ ಅವನ ಭಾವನೆಗೆ ಅನುಗುಣವಾಗಿ ಕಾಣಿಸ್ಕೊಳ್ತಾ ಹೋಗ್ತದೆ. ಹಾಗೆ ನಮ್ಮೊಳಗಡೆಗೆ ಈ ಮನಸ್ಸು ಅಂತಕ್ಕಂಥದ್ದು ಒಂದು ರಕ್ತಾಭಿಷ ಸ್ವತಂತ್ರ. ಆ ಕಾರಣದಿಂದ ಯಾವಾಗಲೂ ಕೂಡ ಬಹಳಷ್ಟು ಸಾಧಕರು ಕೇರ್ಫುಲ್ ಆಗಿರ್ಬೇಕು. ಯಾರ ಜೊತೆಗೆ ಮಾತಾಡ್ಬೇಕು, ಯಾರ ಜೊತೆಗೆ ಮಾತಾಡಬಾರ್ದಂತನೂ ಕೂಡ ತಿಳ್ಕೊಂಡಿರ್ಬೇಕು. ಬಹಳ ಇಂಪಾರ್ಟೆಂಟ್ ಇದು. ಏನ್ ಸುಮ್ಮನೆ ಮಾತಾಡ್ಬಿಟ್ರೆ ಏನ್ ಮಾಡ್ತಾರೆ, ಏನ್ ನಮ್ದೇನ್ ಕಿತ್ಕೊಂಡು ಹೋಗ್ತಾರ, ಏನ್ ತಗೊಂಡು ಹೋಗ್ತಾರ ಅಂತ ನಾವು ಅನ್ಕೊಳ್ತೀವಿ ಕರೆ. ಆದ್ರೆ ಏನನ್ನ ಕಿತ್ಕೊಂಡು ಹೋಗದೆ ಇದ್ರೂ ಕೂಡ ನಮ್ಮ ತಲೆಯಲ್ಲಿ ಅವರು ಆ ಸಂಸಾರದ ಬೀಜಗಳನ್ನ ಬಿತ್ತಿ ಬಿಡ್ತಾರೆ. ಆ ಕಾರಣದಿಂದ ಬಹಳ ಹುಷಾರಾಗಿರ್ಬೇಕು. ಅವ್ರು ಏನ್ ಮಾಡ್ತಾರೆ, ತುಂಬಾ ಬ್ರಿಲಿಯಂಟ್ ಇರ್ತಾರೆ ಅವರು. ನಿಮ್ಮನ್ನೇನ್ ಮಾಡ್ತಾರ, ನಿಮ್ಮದೇ ಆಗಿರ್ತಕ್ಕಂಥ ಆಂಗಲಲ್ಲಿ ಮಾತಾಡಿಸುತ್ತ ಬರ್ತಾರ. ಏನಣ್ಣ ಇವತ್ತೇನು, ಯಾವ ಕ್ಲಾಸು ಅಂತಾನೆ ಶುರು ಮಾಡ್ತಾರೆ. ಅವಾಗ ಯಾವ ಕ್ಲಾಸ್ ಅಂತಾಗಲೇ ನೀವು ಮಾತಾಡಕ್ ಹೋಗ್ತೀರಿ. ಆಯ್ತು ನೋಡಿ, ನೀವು ಒಂದೇ ಒಂದು ಮಾತಾಡ್ಬಿಟ್ರೆ ಸಾಕು, ಆಯ್ತು ನಿಮ್ಮನ್ನ ಮಾತಾಡಕ್ ಬರ್ದಂಗ ತಮ್ಮದೇ ಮಾತಾಡ್ಕೊಂತ ಬಿಡ್ತಾರ.
ನಿಮ್ಮನ್ನ ಕೇಳ್ಬೇಕಂತ ಬಂದಿರಂಗಿಲ್ಲ ಅವರು. ಆದ್ರೆ ನಿಮ್ಮನ್ನು ಓಪನ್ ಮಾಡ್ಬೇಕಾಗ್ಯದ ಅವ್ರು. ಯಾವ್ದ್ರಿಂದ? ಇವ್ರು ಒಂದೇನೇ ಕ್ಲಾಸ್ ಕೇಳ್ತಾರ, ಈ ಕ್ಲಾಸಿನ ಮೂಲಕ ಮಾತಾಡಿಸ್ತೀವಿ, ಇವ್ರು ಮಾತಾಡ್ತಾರೆ. ಇದೆಲ್ಲ ನನಗೆ ಬಹಳ ಚೆನ್ನಾಗಿ ಅನುಭವ ಆಗ್ಯದ. ನಿಮ್ಗೆ ಆಗ್ಯದ ಬಿಟ್ಟದ ಗೊತ್ತಿಲ್ಲ, ನನಗೆ ಬಹಳ ಚೆನ್ನಾಗಿ. ಸರ್ ಇವತ್ತು ಕ್ಲಾಸ್ ಯಾವುದು ಅಂತ ಕೇಳೋರು ಸುಮ್ಮನೆ. ಮತ್ತೆ ನೀವ್ಯಾರಲ್ಲ, ಬೇರೆ ಇನ್ನು ಸುಮಾರು ಜನ ನನಗೆ ನೀವು ಕ್ಲಾಸಲ್ಲಿ ಏನ್ ಜಾಯ್ನ್ ಆಗಿದ್ರು ಇದಕ್ಕಿಂತ ತುಂಬಾ ಜನ ನನಗೆ ಪ್ರತಿ ವಾರ ಇಲ್ಲಿ ಬರ್ತಿರ್ತಾರಲ್ವಾ. ಹಾಗಾಗಿ ಯಾರೋ ತಿಂಗಳಲ್ಲಿ 2-3 ಜನ, 1 ಜನ 2 ಜನ ಇರ್ತಾರೆ ಹಂಗ. ಯಾವ್ದು ಸರ್ ಇವತ್ತು ಕ್ಲಾಸು? ಈ ಶ್ಲೋಕ ಅಲ್ವಾ ಸರ್? ಸರ್ ಒಂದ್ಸಲ ಹೇಳ್ತೀನಿ. ಆಯ್ತು, ನನಗೆ ಭಾರಿ ಖುಷಿ ಅಪ್ಪ ಶ್ಲೋಕ ಹೇಳ್ತಾರಂತ. ಆಮೇಲೆ ಏನ್ ಮಾಡೋರು, ಶ್ಲೋಕ ಬಿಟ್ಬಿಟ್ಟು, ಶ್ಲೋಕದ ಅರ್ಥ ಬಿಟ್ಬಿಟ್ಟು ತಮ್ಮ ಆಲಾಪ ಶುರು ಮಾಡಿಬಿಡ್ತಾರೆ. ಅದಕ್ಕೆ ಯಾವಾಗ್ಲೂ ಕೂಡ ಯಾರ ಜೊತೆಗೆ ಮಾತನಾಡ್ಬೇಕು, ಸಾಧಕರಾಗಿರ್ತಕ್ಕಂಥವ್ರು ಅನ್ನೋದು ಕೂಡ ಬಹಳ ಮುಖ್ಯ ಅದ. ಯಾಕೆ ಅಂತಂದ್ರೆ ಎಲ್ಲಾ ಮೂಲಗಳಿಂದ ನಮ್ಮ ಮನಸ್ಸು ಇನ್ನೂ ಸದೃಢ ಆಗದೇ ಇರೋದರಿಂದ ಜಾರಿಕೆ ಅಂತಕ್ಕಂಥದ್ದು ತುಂಬಾ ಸಹಜವಾಗಿದೆ. ಜಾರ್ಲಿಕ್ಕೆ ಅವಕಾಶಗಳು ಬೇಕಾದಷ್ಟಿದೆ. ಒಂದು ಚೆಂಡನ್ನ ಮೇಲ್ಮುಖವಾಗಿ ಎಸಲಿಕ್ಕೆ ಬಹಳ ಶಕ್ತಿ ಬೇಕು, ಆದ್ರೆ ಕೆಳಮುಖವಾಗಿ ಎಸೆದಬೇಕಾಗಿಲ್ಲ, ಸುಮ್ಮನೆ ಬಿಟ್ಟರೆ ಸಾಕು, ತಾನೇ ಓಡ್ತಿರ್ತದ ಒಂದು ಬಾಲು. ಕೆಳಮುಖವಾಗಿ ಇರ್ಲಿಕ್ಕೆ ಅದೇ ಕೆಳಮುಖವಾಗಿರ್ತಕ್ಕಂಥ ಎನರ್ಜಿನೇ ಎಳ್ಕೊಂಡು ಹೋಗ್ಬಿಡುತ್ತೆ ಗುರುತ್ವಾಕರ್ಷಣೆ ಶಕ್ತಿ. ಆದ್ರೆ ಮೇಲ್ಮುಖವಾಗಿರ್ಬೇಕಂದ್ರೆ ಈ ಗುರುತ್ವಾಕರ್ಷಣೆ ಶಕ್ತಿಯನ್ನು ಬಿಡಿಸ್ಕೊಂಡು ಮೇಲೆ ಹೋಗ್ಬೇಕಲ್ವಾ. ಪ್ರತಿ ಸೆಕೆಂಡ್ ಕೂಡ ಈ ಎನರ್ಜಿ ಮತ್ತೆ ಮತ್ತೆ ಬೇಕಾಗುತ್ತೆ. ಅದಕ್ಕೆ ಮಹಾಭಾರತದಲ್ಲಿ ಅರ್ಜುನನನ್ನ ವರ್ಣನೆ ಮಾಡ್ತಾರೆ. ಎಷ್ಟು ವರ್ಣನೆ ಮಾಡ್ತಾರೆ ಅಂತಂದ್ರೆ, ಒಂದು ಬಾಣ ಬಿಡುವಾಗ ಎಷ್ಟು ಧಾರಣ ಶಕ್ತಿ ಇತ್ತು ಅಂತಂದ್ರೆ, ಈಗ ನಾವು ಒಂದು ವಸ್ತುವನ್ನ ಎಸಿತೀವಿ, ಒಂದು ವಸ್ತುವನ್ನು ಎಸೆಯುವಾಗ ನಮಗೆ ಎಷ್ಟು ಶಕ್ತಿ ಕೊಡಬೇಕು ಅಂತಕ್ಕಂಥದ್ದು ಗೊತ್ತಿಲ್ಲ, ಸುಮ್ಮನೆ ಒಂದು ಎಸ್ತು ಬಿಡ್ತೀವಿ. ನಾವು ಎಸೆಯುವಾಗ ಎಷ್ಟು ಸ್ಪೀಡ್ ಇರ್ತದೋ ಅಲ್ಲಿ ಅದು ಆ ಪ್ಲೇಸ್ ಮುಟ್ಟಿದಾಗ ಅಷ್ಟು ಸ್ಪೀಡ್ ಇರಂಗಿಲ್ಲ, ಕಡಿಮೆ ಆಗಿರ್ತದ. ಆದ್ರೆ ಅರ್ಜುನಿಗೆ ಎಂತ ಒಂದು ಸಾಮರ್ಥ್ಯತೆ ಇತ್ತಂತಂದ್ರೆ, ಇಲ್ಲಿ ಬಿಡುವಾಗ ಒಂದು ಸ್ಪೀಡ್ ಇತ್ತಂತಂದ್ರೆ ಅದು ಚಲಿಸುತ್ತ ಸ್ಪೀಡ್ ಜಾಸ್ತಿ ಹಾಕಂತ ಹೋಗ್ಬೇಕಂತ. ಆ ರೀತಿಯಾಗಿರ್ತಕ್ಕಂಥ ಬಾಣ ಪ್ರಯೋಗ ಮಾಡೋದಕ್ಕಿರ್ತಿತ್ತಂತ. ಹಾಗೆ ನಾವು ಕೂಡ ಈ ಅಧ್ಯಾತ್ಮ ಮಾರ್ಗದಲ್ಲಿ ಚಲಿಸ್ಬೇಕಂತಂದ್ರೆ ಈ ಸ್ವಲ್ಪ ಶಕ್ತಿ ಏನೋ ಒಂದು ವಾರಕ್ಕೊಂದು ಪಾಠ 2 ಪಾಠ ಕೇಳಿದ್ ಸಾಕಾಗೋದಿಲ್ಲ, ಜಾರಿ ಬಿಡ್ತದೆ ಇದು. ಆ ಕಾರಣದಿಂದ ಹೆಚ್ಚು ನಾವೇನ್ ಮಾಡ್ಬೇಕು, ಇದನ್ನೇ ಮಾತನಾಡ್ತಕ್ಕಂಥವ್ರ ಜೊತೆ, ಇದನ್ನೇ ಡಿಸ್ಕಸ್ ಮಾಡ್ತಕ್ಕಂಥವ್ರ ಜೊತೆ ಅದನ್ನ ನೀವು ಯಾರು ಮಾಡ್ತಾ ಇಲ್ಲ, ಸುಮ್ಮನೆ ಜನರಲ್ ಆಗಿ ಒಂದು ಸತ್ಸಂಗ ಡಿಸ್ಕಷನ್ ಮಾಡ್ತೀರಿ, ಅದರ ಶ್ಲೋಕಗಳನ್ನ ಹೇಳಿಕೊಳ್ಳೋದು, ಬಿಡಿಸೋದು, ಅದನ್ನ ಪುನಃ ಮತ್ತೆ ಅದನ್ನ ಕರೆಕ್ಷನ್ ಮಾಡಿಕೊಳ್ಳೋದು, ಅದರಲ್ಲಿ ರಟನ ಮನಸ್ಸ ತಿರುಗ್ತಾ ಇರಬೇಕು ಪುನಃ 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 ಪುನಃ. ಯಾಕಂತಂದ್ರೆ ಅದ್ರದಷ್ಟು ಫೋರ್ಸ್ ಅದ ಅಂತ ಹೇಳ್ತಾರ ಅವರು. ಸಬ್ಜೆಕ್ಟ್ ಬೇರೆ ಇದಾವ, ಮತ್ತೆ ಇದೇ ಸೇಮ್ ಅದನ್ನೇ ಮತ್ತೆ ಮುಂದೆ ಕೊಟ್ಟಿದ್ದಾರೆ. ಶ್ಲೋಕ ನಂಬರ್ 310 310. ನಿಗೃಹ್ಯ ಶತ್ರೋರಹಮೋವಕಾಶಃ ಕ್ವಚಿನ್ನ ದೇಯೋ ವಿಷಯಾನುಚಿಂತಯಾಂ ಸೈವ ಸಂಜೀವನ ಹೇತುರಸ್ಯಾಂ ಪ್ರಕ್ಷೀಣ ಜಂಭೀರ
ತರೋರಿ ವಾಂಬು. ಮತ್ತೆ ಇನ್ನೊಂದು ರೀತಿಯಾಗಿರ್ತಕ್ಕಂತಹ ಎಕ್ಸಾಂಪಲ್, ಜಂಬೀರ. ಜಂಬೀರ ಅಂದ್ರೆ ಈ ನಿಂಬೆ ಹಣ್ಣಿನ ಎಕ್ಸಾಂಪಲ್ ಕೊಟ್ಟಿದ್ದಾರೆ. ಪ್ರಕ್ಷೀಣ ಅಂತಂದ್ರೆ ಕ್ಷೀಣವಾಗತಕ್ಕಂತಹ ಒಂದು ನಿಂಬೆ ಮರ. ಅಂಬು ಅಂದ್ರೆ ಜಲ, ನೀರನ್ನು ಹಾಕಿದೆ ಅಂತಂದ್ರೆ ಮತ್ತೆ ಏನಾಗುತ್ತೆ, ಮತ್ತೆ ಅದು ಚಿಗುರು ಹೊಡಿತದ. ಯಾಕೆ ಇದನ್ನ ಎಕ್ಸಾಂಪಲ್ ಕೊಟ್ಟಾರಂದ್ರೆ, ನಿಗ್ರಹ್ಯ ಶತ್ರು ಅಹಮೋ ಅವಕಾಶ. ನಿಗ್ರಹ ಮಾಡಿರ್ತಕ್ಕಂತಹ ಶತ್ರು ಯಾವುದು? ಅಹಂಕಾರಕ್ಕೆ 1 ಸೆಕೆಂಡ್ ಅವಕಾಶ ಕೊಡಬಾರ್ದು. 1 ಸೆಕೆಂಡ್ ಅವಕಾಶ ಕೊಟ್ಟಿ ಅಂದ್ರೆ ಕ್ವಚಿನ್ನದೇಯೋ ವಿಷಯ ಅನುಚಿಂತೆಯ. ಮತ್ತೆ ಏನ್ ಮಾಡುತ್ತದೋ, ಮತ್ತೆ ಪುನಃ ಮತ್ತೆ ಚಿಂತನೆ. ಅದು ಯಾಕಂದ್ರೆ ಈಗ ಆಲ್ರೆಡಿ ಅದಕ್ಕೆ ಸಂಸ್ಕಾರ ಇದೆಯಲ್ವಾ, ಸಂಸಾರದ್ದು ಸಂಸ್ಕಾರ ಇರೋದ್ರಿಂದ ಮತ್ತೆ ಅದೇನ್ ಮಾಡುತ್ತದು, ಏನ್ ಮಾಡುತ್ತದು, ಪ್ರಕ್ಷೀಣ ಜಂಬೀರ ತರೋರಿ ತರೋರಿ ಒಂಬು. ಹೆಂಗ ಒಂದು ಒಣಗತಕ್ಕಂತ ನಿಂಬೆ ಗಿಡಕ್ಕೆ ನೀರ್ ಹಾಕ್ಬಿಟ್ಟು ಅಂದ್ರೆ ಮತ್ತೆ ಹೆಂಗ ಚಿಗುರುತ್ತೋ ಹಾಗೆ ಸೈವ ಸಂಜೀವನ ಹೇತು ವಶ್ಯ. ಹೇತು ಅಂದ್ರೆ ಆ ಒಂದು ಸಣ್ಣದ ಅವಕಾಶ. ಶತ್ರುಹೋ ಅಹಮೋ ಅವಕಾಶ. ಒಂದು ಚಿಕ್ಕದ ಅವಕಾಶ ಕೊಟ್ಟು ಬಿಟ್ಟಿ ಅಂತಂದ್ರೆ ಹೆಂಗ ಗಿಡಕ್ಕೆ ನೀರ್ ಹಾಕಿದ ಹೆಂಗ ಚಿಗುರುತ್ತೋ ಮತ್ತೆ ಹೆಂಗ ಚಿಗುರು ಬಿಡ್ತದೆ ಅದು. ಆ ಕಾರಣದಿಂದ ಯಾವಾಗಲೂ ಕೂಡ ಚಿಂತಕನಾಗಿರ್ತಕ್ಕಂಥವನು ಸದಾ ಎಚ್ಚರವಾಗಿರಬೇಕು. ಹೆಂಗ ಒಂದು ಮನೆಯನ್ನ ನಿರ್ವಹಣೆ ಮಾಡುವಾಗ, ಒಂದು ಮಕ್ಕಳನ್ನ ಬೆಳೆಸುವಾಗ ಎಷ್ಟು ಒಂದು ಎಚ್ಚರಿಕೆಯಿಂದ ನಾವು ಸಂಸಾರವನ್ನು ಮಾಡಿದ್ವಿ, ಅದಕ್ಕಿಂತ ಹೆಚ್ಚು ಎಚ್ಚರಿಕೆಯಿಂದ ಇರಬೇಕು ಇದು. ಯಾಕಂದ್ರೆ ಅದಕ್ಕಿಂತ ಬಹಳ ಸೂಕ್ಷ್ಮವಾಗಿರ್ತಕ್ಕಂಥದ್ದು. ಅದಾದ್ರೆ ಏನಾಗ್ಯದಂದ್ರೆ ಅದು ಸಂಸ್ಕಾರ ಇದೆ. ಆಮೇಲೆ ಪಕ್ಕದಲ್ಲಿ ನೋಡಿದವ್ರಿಗೆ ಯಾರನ್ನ ನೋಡಿದ್ವಿ ಅಂದ್ರೆ ಗೊತ್ತೇನಾಗುತ್ತ, ಯಾಕಂದ್ರ ಅವರೆಲ್ಲ ಅದನ್ನೇ ಮಾಡ್ತಿರ್ತಾರ. ಹಾಗಾಗಿ ಸಂಸಾರ ಮಾಡೋದು ತುಂಬಾ ಸುಲಭ. ಅವನಲ್ಲಿ ಸಂಸ್ಕಾರನದ, ಮತ್ತೆ ಸುತ್ತಮುತ್ತ ಇರೋರೆಲ್ಲನೂ ಕೂಡ ಆ ಸಂಸ್ಕಾರ ಹೊಂದಿರತಕ್ಕಂಥವ್ರು. ಅದಕ್ಕೆ ಬಳಗ, ದೊಡ್ಡ ಬಳಗ ಇದೆ. ಆದ್ರೆ ಇಲ್ಲಿ ಅಧ್ಯಾತ್ಮದಲ್ಲಿ ಬಳಗ ಯಾರಿದ್ದಾರೆ? ಮತ್ತೆ ಅದರ ಸಂಸ್ಕಾರನೇ ಇಲ್ಲಲ್ವ. ಆದರೂ ಕೂಡ ಯಾವುದೋ ಪುಣ್ಯದಿಂದ ಆ ಕಡೆ ಎಲ್ಲ ಮುಖ ಮಾಡಿದ್ದೀವಿ ನಾವೆಲ್ಲ. ಈ ಮುಖ ಮಾಡಿರ್ತಕ್ಕಂಥವ್ರಿಗೆ ಏನು ಸಮಸ್ಯೆ ಅನ್ನುವಂಥದ್ದನ್ನ ಗುರುತಿಸಿ ಶಂಕರ ನಮಗೆ ಪುನಃ ಹೇಳ್ತಾ ಇದ್ದಾರೆ. ಏನನ್ನ ನಾವು ಶ್ರವಣ ಮನನ ಒಂದು ಪಾಠ ಮಾಡಿಕೊಂಡಿದ್ವಿ, ಅಟ್ಲೀಸ್ಟ್ ಈ ಜೀವನದಲ್ಲಿ ಇದರ ಸಂಸ್ಕಾರ ಉಳಿಸ್ಕೋಬೇಕು. ನಾವು ಮುಕ್ತಿ ಪಡೆಯೋದಕ್ಕಿಂತ ಮುಕ್ತಿ ನೋಡಮಂತ ಆಮೇಲೆ ಅಟ್ಲೀಸ್ಟ್ ಇದು ಒಂದು ಬೀಜ ಆಗಿ ಉಳಿಬೇಕು ನಮ್ಮೊಳಗಡೆ. ಇಷ್ಟು ಒಂದು ಬೀಜ ಆಗಿ ಉಳಿದು ಬಿಟ್ರೆ ಜೀವನದಲ್ಲಿ ಸಾರ್ಥಕ್ಯವಾಗಿರ್ತಕ್ಕಂಥ ಜೀವನ ಆಗಿಬಿಡ್ತದೆ. ಯಾಕಂದ್ರೆ ಅದು ಮುಂದೆ ಅದನ್ನ ಹೆಂಗ ತಗೊಂಡು ಹೋಗ್ಬೇಕು ಅಂತಕ್ಕಂಥದ್ದು ಭಗವಂತ ನಿಶ್ಚಯ ಮಾಡಿದ್ದಾನೆ. ಗೀತೆಯಲ್ಲಿ, ಭಗವದ್ಗೀತೆಯಲ್ಲಿ 6ನೇ ಅಧ್ಯಾಯದಲ್ಲಿ ಬಹಳ ಸ್ಪಷ್ಟವಾಗಿ ಪಾರ್ಥ ನೈವೇಹನ ಮುಕ್ತ ವಿನಾಶಸ್ತಸ್ಯ ವಿದ್ಯತೆ ನೈ ಹೇಳ್ಬಿಟ್ಟು, ನೈ ಕಲ್ಯಾಣ ಕಶ್ಚಿತ್ ದುರ್ಗತಿಂ ತಾತ ಗಚ್ಚತಿ ಅಂತ ಬಹಳ ಸ್ಪಷ್ಟವಾಗಿ ಹೇಳ್ಬಿಟ್ಟಿದ್ದಾನೆ. ಹಾಗಾಗಿ ಆ ಒಂದು ಸಂಸ್ಕಾರ ನಾಶ ಆಗೋದಿಲ್ಲ. ಅದೇನ್ ಮಾಡ್ತದೋ, ಪೂರ್ವಾಭ್ಯಾಸೇನ ತೇನೈವ ಹೀಯತೆ ಯಮಸೋಪಿ ಸಹ ಜಿಜ್ಞಾಸುರಪಿ ಶಬ್ದಸ್ಯ ಶಬ್ದ ಬ್ರಹ್ಮಾವ ವರ್ತತೆ ಅಂತ. ಶಬ್ದ ಬ್ರಹ್ಮ ಅನುವರ್ತತೆ. ಈಗಿರ್ತಕ್ಕಂಥ ಒಂದು ಸಣ್ಣದ ಸಂಸ್ಕಾರ ನೀವು ಮುಂದೆ ಅವಕಾಶಕ್ಕಾಗ ನಿಮಗಿನ್ನೂ ಏನಿದ್ರದ್ದು ಗೊತ್ತೇ ಇಲ್ಲದಿದ್ರೂ, ಬುದ್ಧಿ ಬೆಳವಣಿಗೆ ಆಗದೇ ಇದ್ರೂ ಕೂಡ ಈ ಒಳಗಿನ ಸಂಸ್ಕಾರ ಅವ್ರ ಹತ್ರ ಕರ್ಕೊಂಡು ಹೋಗ್ಬಿಡುತ್ತೆ ನಿಮ್ಮನ್ನ. ಡೋಂಟ್ ವೆರಿ,
ಎಂತ 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 ಸಿಚುವೇಶನ್ ಇಲ್ಲ ಆದ್ರೆ ಇರ್ರಿ ನೀವು, ನಿಮ್ಮನ್ನ ಅದೇನ್ ಮಾಡ್ತೇವೆ ಎತ್ಕೊಂಡು ಹೋಗಿಬಿಡ್ತದೆ. ಸೊ ಆ ಕಾರಣದಿಂದ ಇವತ್ತು ನಾವು ಆ ಪರಮಾತ್ಮನ ಕೃಪೆ ಏನು ಒಂದು ನಿಯಾಮಕದನ, ಆ ನಿಯಾಮಕನ ಕೈಯಲ್ಲಿ ನಾವು ಸಿಗ್ಬೇಕು ಅಂತಂದ್ರೆ ಏನ್ ಮಾಡ್ಬೇಕು? ಈ ಸಂಸ್ಕಾರವನ್ನ ತಗೊಂಡು ಹೋಗ್ಬೇಕು. ಈ ಸಂಸ್ಕಾರವನ್ನು ತಗೊಂಡು ಹೋಗ್ಬಿಟ್ಟು ಅಂದ್ರೆ ಇಷ್ಟೇ ಸಾಕು. ಅವನು ಖುಷಿಯಾಗಿ ಏನ್ ಮಾಡ್ತಾನೆ, ಇದನ್ನ ಬೇಗ ಪ್ರಾಪ್ತಿ ಮಾಡಿಕೊಳ್ತಕ್ಕಂತಹ ಒಂದು ಜೀವನಕ್ಕೆ ನಮ್ಮನ್ನ ಅಣಿ ಮಾಡ್ತಾನೆ. ಹಾಗಾಗಿ ಇವತ್ತೇನು ಇಷ್ಟು 6 ವರ್ಷದಿಂದ 7 ವರ್ಷದಿಂದ ಕೇಳಿದ್ದೀವಿ, ನಮಗೇನು ಇದರಿಂದ ಏನು ಸಿಗ್ತಾ ಇಲ್ಲ ಅಂತ ಯಾವುದೇ ರೀತಿಯಿಂದ ಬೇಜಾರು ಮಾಡಿಕೊಳ್ಳೋದು ಬೇಡ. ಇವತ್ತು ಇದರದ ಪ್ರಾಪ್ತಿ ಆಗದೇ ಇರ್ಬೋದು, ಆದ್ರೆ ಇಷ್ಟು ಕೇಳಿರ್ತಕ್ಕಂಥದ್ದು ಪುಣ್ಯ ಮುಂದೊಂದು ದಿವಸ ನಿಮ್ಮನ್ನ ಮಹತ್ತರವಾಗಿರ್ತಕ್ಕಂತಹ ಸುಖದ ಕಡೆ ಕರ್ಕೊಂಡೋಗುತ್ತೆ. ಆದ್ರೆ ಈ ಜನ್ಮದಲ್ಲಿ ಏನ್ ಮಾಡ್ಬೇಕು? ಇದನ್ನ ಪ್ರೊಟೆಕ್ಟ್ ಮಾಡ್ಬೇಕು. ಯಾವುದೇ ಸಿಚುವೇಶನ್ ಬರ್ತವೆ, ಸಿಚುವೇಶನ್ ಬಂದಾಗ ಮತ್ತೆ ಜಾರಿ ಬಿಡ್ತೀವಿ, ಮತ್ತೆ ಬಿಡಬಾರದು, ಮತ್ತೆ ಬರ್ಬೇಕು, ಮತ್ತೆ ಬರ್ಬೇಕು, ಮತ್ತೆ ಬರ್ಬೇಕು. ಏನೋ ಒಂದು ಚಿಕ್ಕದೊಂದು ಘಟನೆ ಆಗಿಬಿಡ್ತದ, ಏನೋ ಒಂದು ಡಿಸ್ಟರ್ಬ್ ಆಗಿಬಿಡ್ತದ, ಆಗ್ಲಿ ಗ್ಯಾಪ್ ಆಗ್ಲಿ, ಮತ್ತೆ ಪುನಃ ಬರ್ಬೇಕು, ಪುನಃ ಬರ್ಬೇಕು. ಇಷ್ಟೇ ಈ ಜನ್ಮದಲ್ಲಿ ಮಾಡ್ಬೇಕಾಗಿರ್ತಕ್ಕಂಥ ಕೆಲಸ ಇದು. ಇಷ್ಟನ್ನ ಒಂದು ಸಂಪಾದನೆ ಮಾಡಿಕೊಂಡ್ಬಿಟ್ರಿ ಅಂತಂದ್ರೆ ಮುಂದೆ ಇದು ಮಹತ್ತರವಾಗಿರ್ತಕ್ಕಂಥ ಲಾಭ ಬರುತ್ತೆ. ಆ ಕಾರಣದಿಂದ ಒಂದು ಸ್ವಲ್ಪವೂ ಕೂಡ ಅಹಂಕಾರಕ್ಕೆ ಅವಕಾಶ ಕೊಡದೆ, ತಮಸ್ಸಿಗೆ ಅವಕಾಶ ಕೊಡದೆ, ಸತ್ವದ ಕಡೆ ಮನಸ್ಸನ್ನ ಚಲಿಸುವಂತಹ, ಅಧ್ಯಾತ್ಮದ ಕಡೆ ಚಲಿಸುವಂತಹ ಅನೇಕ ಉಪಾಯಗಳನ್ನ ನಮಗೆ ಕ್ರೋಢೀಕರಿಸಿ ನಮ್ಮನ್ನ ಜಾರದಂತೆ ಪ್ರೊಟೆಕ್ಟ್ ಮಾಡಲಿಕ್ಕೆ ಏನ್ ಬೇಕು ಅನೇಕ ರೂಪದ ಉದಾಹರಣೆಗಳನ್ನು ಕೊಟ್ಟು ರಕ್ಷಿಸ್ತಿರ್ತಕ್ಕಂತಹ ಶಂಕರರು ಹೆಚ್ಚು ಹೆಚ್ಚು ನಮಗೆ ಆ ಕಡೆ ಶಕ್ತಿಯನ್ನ ಕರುಣಿಸಲಿ ಅಂತ ಹೇಳ್ತಾ, ಓಂ ಪೂರ್ಣಮದಃ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ.